ಧರ್ಮಸ್ಥಳದ ಹೆಸರೆತ್ತಿದ ಪ್ರಾಯಶ್ಚಿತಕ್ಕೆ ಮಂಜುನಾಥನ ಬಳಿ ಬಂದ್ರ ವಿಜಯೇಂದ್ರ. ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ವಿಜಯೇಂದ್ರ ಪಡೆಯಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ವಿಜಯೇಂದ್ರ ಪಡೆಯಲಿದ್ದಾರೆ. ಅಡ್ಡ ಮತದಾನದ ವಿಚಾರದಲ್ಲಿ ಮಂಜುನಾಥನ ಆಣೆ ಪ್ರಮಾಣದ ಮಾತಾಡಿದ್ರು. ವಿಜಯೇಂದ್ರ ಆಣೆ ಪ್ರಮಾಣದ ಬಗ್ಗೆ ಪಕ್ಷದಲ್ಲೇ ಅಪಸ್ವರ ಕೇಳಿಬಂದಿತ್ತು. ಆ ನಂತರ ಹೈಕಮಾಂಡ್ನ ಸೂಚನೆಯಂತೆ ಆಣೆ ಪ್ರಮಾಣವನ್ನ ವಿಜಯೇಂದ್ರ ಕೈಬಿಟ್ಟಿದ್ರು. ಹೀಗಾಗಿ ದೆಹಲಿಯಿಂದ ನೇರವಾಗಿ ನಿನ್ನೆ ರಾತ್ರಿನೇ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ. ಅನಂತರ ಬೆಳಿಗ್ಗೆ 9 ಗಂಟೆಗೆ ಧರ್ಮಸ್ಥಳದಲ್ಲಿಯೇ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಅಡ್ಡ ಮತದಾನದ ವಿಚಾರ ಬಿಜೆಪಿಯಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪಕ್ಷದಲ್ಲೇ ಇದ್ದುಕೊಂಡು ಅಡ್ಡ ಮತದಾನ ಮಾಡಿದ್ದು ಯಾರು? ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ಮಾಡೋದಾಗಿ ಹೇಳಿದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ದೆಹಲಿಯಿಂದ ನೇರವಾಗಿ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಸೊ ಇವತ್ತು 8 ಗಂಟೆಗೆ ದರ್ಶನ, ಅದಾದ ನಂತರ ಪ್ರೆಸ್ ಮೀಟ್ ಇದೆಯಾ? ಶ್ವೇತಾ, ಹೌದು. ಈಗಾಗಲೇ ನಿನ್ನೆ ರಾತ್ರಿ 7:45ಕ್ಕೆ ನೇರವಾಗಿ ದೆಹಲಿಯಿಂದ ವಿಜಯೇಂದ್ರ ಮಂಗಳೂರಿಗೆ ಬಂದಿರುವಂತದ್ದು. ಮಂಗಳೂರು ವಿಮಾನ ನಿಲ್ದಾಣದಿಂದ ಬಳಿಕ ಧರ್ಮಸ್ಥಳಕ್ಕೆ ಬಂದು ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಒಂದು 8 ಗಂಟೆಯ ಸುಮಾರಿಗೆ ಅವರು ನೇರವಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡಿತಾರೆ. ಮಂಜುನಾಥ ಸ್ವಾಮಿಗೆ ಒಂದು ವಿಶೇಷವಾದ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದು ವೀರೇಂದ್ರ ಹೆಗ್ಗಡೆ ಅವರು ಉಪಸ್ಥಿತಿ ಇದ್ರೆ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದೆಲ್ಲದರ ಬಳಿಕ ಒಂದು 9 ಗಂಟೆಯ ಸುಮಾರಿಗೆ ಸನ್ನಿಧಿ, ಧರ್ಮಸ್ಥಳದಲ್ಲಿರುವಂತಹ ಸನ್ನಿಧಿ ವಸತಿ ಗೃಹ ಏನಿದೆ ಅಲ್ಲಿರುವಂತಹ ಒಂದು ಹಾಲ್ ನಲ್ಲಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿರುವಂತದ್ದು. ಪ್ರಮುಖವಾಗಿ ಅವರು ಏನಕ್ಕೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕ್ಲಾರಿಟಿ ಕೊಡಬಹುದು, ಸ್ಪಷ್ಟನೆಯನ್ನು ಕೊಡಬಹುದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತದ್ದು, ಈ ಅಡ್ಡ ಮತದಾನ ಆದಂತ ಸಂದರ್ಭದಲ್ಲಿ, ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾದಂತ ಸಂದರ್ಭದಲ್ಲಿ ಸಹಜವಾಗಿ ವಿಜಯೇಂದ್ರ ಒಂದು ಮಾತನ್ನ ಹೇಳಿರುವಂತದ್ದು, ಈ ರೀತಿ ಅಂದ್ರೆ ಧರ್ಮಸ್ಥಳದ ಆಣೆ ಪ್ರಮಾಣ ಮಾಡ್ತೀವಿ ಮತ್ತೆ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಇದರ ವಿರುದ್ಧ ಒಂದಷ್ಟು ಪಕ್ಷದಲ್ಲೇ ಅಪಸ್ವರಗಳು ಕೇಳಿ ಬಂದಿತ್ತು, ಪಕ್ಷದಲ್ಲೇ ಒಂದಷ್ಟು ಗೊಂದಲಗಳಾಗಿತ್ತು. ಈ ಬಳಿಕ ಹೈಕಮಾಂಡ್ ಭೇಟಿಯಾದ ಬಳಿಕ ಅದನ್ನ ಅವರು ಕೈ ಬಿಟ್ಟಿದ್ರು. ಆದ್ರೆ ಇಂಥ ವಿಚಾರಗಳಲ್ಲಿ ಶ್ರೀ ಕ್ಷೇತ್ರ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳವನ್ನ ಎಳೆದು ತಂದಿರುವಂತದ್ದಾಗಿರ್ಬೋದು ಅಥವಾ ಅದರ ಹೆಸರನ್ನ ಎತ್ತಿದ್ದಕ್ಕೆ ಬಹುಶಃ ಪ್ರಾಯಶ್ಚಿತಕ್ಕಾಗಿ ಬಹುಶಃ ಅವರು ಇಲ್ಲಿಗೆ ಬರ್ತಾ ಇದ್ದಾರಾ, ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರಾ ಅನ್ನುವಂತ ಒಂದು ಅನುಮಾನಗಳು, ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಸಹಜವಾಗಿ ಯಾರೇ ಈ ರೀತಿಯಾಗಿ ಧರ್ಮಸ್ಥಳದ ಹೆಸರನ್ನ ಎತ್ತಿದಾಗ ಅಥವಾ ಬೇರೆ ಬೇರೆ ಆಣೆ ಪ್ರಮಾಣದ ವಿಚಾರಗಳಲ್ಲಿ ಈ ಹಿಂದೆ ಕೂಡ ಈ ರೀತಿಯ ಚರ್ಚೆಗಳಾದಾಗ ಅದು ಕೈಗೂಡದೇ ಇದ್ರೂ ಕೂಡ ಮಂಜುನಾಥನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.